ಹಲೋ, ಹೇಗಿದ್ದೀರಾ? ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಈಗ ಮೊದಲಿಗೆ ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಲ್ಲಿ ಫ್ರೆಶ್ ಪಾಲಕನ್ನ ಹಾಕ್ಬೇಕು. ಇದನ್ನ ಜಾಸ್ತಿ ಕುದಿಸ್ಬಾರ್ದು, ಲೈಟಾಗಿ ಬ್ಲಾಂಚ್ ಮಾಡಬೇಕು ಅಷ್ಟೇ. ಈಗ ಇದು ಬ್ಲಾಂಚ್ ಆಗಿದೆ. ಆಗಿರೋ ಸೊಪ್ಪನ್ನ ಐಸ್ ವಾಟರ್ ಅಲ್ಲಿ ಹಾಕ್ಬೇಕು. ಐಸ್ ವಾಟರ್ ಅಲ್ಲಿ ಯಾಕೆ ಹಾಕ್ಬೇಕು ಅಂತಂದ್ರೆ ಆ ಗ್ರೀನ್ ಕಲರ್ ಏನಿದೆ ಆ ಕಲರ್ ಹಾಗೆ ಇರುತ್ತೆ. ಈಗ ನಾನು ಸೊಪ್ಪು ಮತ್ತೆ ಮೆಣಸಿನ್ಕಾಯಿ 4 ಹಾಕೊಳ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಮಿಕ್ಸಿಗೆ ಹಾಕ್ಬಿಡೋಣ. ಈಗ ಇದು ಫೈನ್ ಪೇಸ್ಟ್ ಆಗಿದೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕಾಯ್ತಾ ಇರೋ ಬಾಂಡ್ಲಿಗೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಬೇಯೋದಕ್ಕೆ ಅಂತಾನೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನಾವು ಯಾವತ್ತೇ ಆಗಲಿ ಸೊಪ್ಪು ಹಾಕಿ ಮಾಡೋ ಅಂತ ಸಾಂಬಾರಾಗಿರ್ಲಿ, ಪಲ್ಯ ಆಗಿರ್ಲಿ, ಎಲ್ಲದಕ್ಕೂ ಉಪ್ಪು ಸ್ವಲ್ಪ ಕಡಿಮೆ ಹಾಕೊಳ್ಬೇಕಾಗುತ್ತೆ. ಈಗ ಈರುಳ್ಳಿ ಬೆಂದಿದೆ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಬೇಕು, ಧನಿಯಾ ಪೌಡರ್ ಹಾಕೊಳ್ಬೇಕು, ಮೈಲ್ಡ್ ಗರಂ ಮಸಾಲೆನ ಹಾಕೊಳ್ಬೇಕಾಗುತ್ತೆ. ಜಾಸ್ತಿ ಮಸಾಲೆ ಆಗ್ಲಿ, ಜಾಸ್ತಿ ಖಾರ, ಜಾಸ್ತಿ ಉಪ್ಪು ಆ ಥರ ಎಲ್ಲ ಇರಬಾರ್ದು, ಮೈಲ್ಡ್ ಆಗಿರ್ಬೇಕು. ಈಗ ಇದು ಫ್ರೈ ಆಗಲಿ ಒಂದು 2 ಮಿನಿಟ್ಸ್. ಮಸಾಲೆ ಎಲ್ಲ ಇದ್ರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆಗಿದೆ, ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಮಿಕ್ಸಿಗೆ ಹಾಕಿರುವಂತ ಪೇಸ್ಟನ್ನ ಹಾಕೊಳ್ಬೇಕು. ಮಿಕ್ಸಿಗೆ ನೀರು ಹಾಕೊಳ್ಬೇಕಾಗುತ್ತೆ. ಈಗ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಮನೇಲಿರುವಂತ ಹಾಲಿನ ಕೆನೆ ಇರುತ್ತಲ್ಲ ಅದನ್ನ ಸ್ವಲ್ಪ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಫ್ರೆಶ್ ಕ್ರೀಮು ಸಿಗುತ್ತೆ, ಫ್ರೆಶ್ ಕ್ರೀಮ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಇದಾಗಲೇ ನಾನು ಬೀಟ್ ಮಾಡಿದ್ದೀನಿ. ಕ್ರೀಮ್ ಹಾಕೊಳ್ಳೋಣ. ಹೀಗಿದು ಬಾಯ್ಲ್ ಆಗ್ತಾ ಹೋಗ್ಲಿ. ಇದು ಬಾಯ್ಲ್ ಆಗ್ತಾ ಇದೆ, ಪನ್ನೀರ್ ಹಾಕೋಣ. ನಮ್ಗೆ ಎಷ್ಟು ಪನ್ನೀರ್ ಬೇಕೋ ಅಷ್ಟು ಪನ್ನೀರನ್ನ ಹಾಕೊಳ್ಬೋದು. ಇದು ನಾನು 200 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಈ ಪನ್ನೀರನ್ನ ನಾವು ಫಸ್ಟೇ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು 2 ಮಿನಿಟ್ಸ್ ಬೇಯಕ್ಕೆ ಇಟ್ಬಿಟ್ಟು ಆಫ್ ಮಾಡಿಬಿಡೋದೆ. ಇದು ಆಗಿದೆ. ಈಗ ಇದನ್ನ ಸರ್ವ್ ಮಾಡೋದಷ್ಟೇ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಟೇಸ್ಟಿ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನು ಇದೇ ತರ ಮಾಡೋದು, ಜಾಸ್ತಿ ಮಸಾಲೆ ಹಾಕಲ್ಲ, ಬೇರೆ ಬೇರೆ ಏನೇನು ಹಾಕದೇ ಇಲ್ಲ. ಇಂಗ್ರೀಡಿಯೆಂಟ್ಸ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು ಗ್ರೇವಿ ಆಗೋಗುತ್ತೆ. ಇದು ಚಪಾತಿ, ಫುಲ್ಕ, ಪರೋಟ ಯಾವ್ದ್ರ ಜೊತೆಗೆ ಬೇಕಾದ್ರೂ ನಾವು ತಿನ್ಬೋದು. ಬೇಕಾದ್ರೆ ಅನ್ನದ ಜೊತೆಗೂ ನಾವು ತಿನ್ಬೋದು. ಇದನ್ನ ತುಂಬಾ ಚೆನ್ನಾಗಿದೆ, ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಈಗ ಟೇಸ್ಟ್ ನೋಡ್ಬಿಡ್ತೀನಿ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಇಷ್ಟು ಸಿಂಪಲ್ ಆಗಿರೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.